ಹಾಯ್ ಹೇವ್ ನಮಸ್ಕಾರ ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಆಗ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ತಪ್ಪದೆ ಸಿಗತ್ತೆ. ಹಾಗಿದ್ರೆ ಇನ್ಯಾಕೆ ತಡ, ಬೇಗ ಬೇಗ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಅತ್ತೆ ತನ್ನ ಮಗಳ ಹತ್ರ ಕುಳಿತು ಮಾತಾಡ್ತಾ ಇರ್ತಾರೆ. ಸಂಗೀತ ಈ ಮನೆಗೆ ಬಂದಾಗಿಂದ ಕೇಶವ ತನ್ನೆದುರು ನಿಂತು ಸವಾಲು ಹಾಕ್ತಾ ಇದ್ದಾನೆ. ಅವಳ ಮುಷ್ಟಿ ಬಿಗಿಯಾದ್ರೆ ಈ ಮನೆ ಆಡಳಿತ ನನ್ನ ಕೈ ತಪ್ಪತ್ತೆ ಅಂತ ಭಯ ಪಡ್ತಾರೆ. ಅದಕ್ಕೆ ಸಂಗೀತಾಗೆ ಒಂದು ಕಷ್ಟದ ಕೆಲಸ ಕೊಡ್ತಾರೆ. ಮಿಷಿನ್ ಬಳಸದೆ ಕೈಯಲ್ಲೇ ಹಿತ್ತಲಲ್ಲಿರೋ ಎಲ್ಲಾ ಸೀರೆಗಳನ್ನ ಒಗಿಬೇಕು ಅಂತ ಆರ್ಡರ್ ಮಾಡ್ತಾರೆ. ಸಂಗೀತ ಇದನ್ನ ನಗ್ನಗ್ತಲೆ ಒಪ್ಕೊಂಡು ಒಗೆಯಕ್ಕೆ ಶುರು ಮಾಡ್ತಾಳೆ. ಇನ್ನೊಂದ್ ಕಡೆ ಅಶ್ವಿನಿ ಈ ಮನೆಗೆ ಹೇಗೆ ಬಂದ್ಲು ಅನ್ನೋ ಪ್ರಶ್ನೆ ಅಜ್ಜಿಗೆ ಬರುತ್ತೆ. ಆವಾಗ ಮನ್ಮಥ ಒಂದು ಸುಳ್ಳು ಕತೆ ಹೇಳ್ತಾನೆ. ಅಜ್ಜಿ ಅವ್ರೆ, ಇವಳು ರೋಡಲ್ಲಿರೋ ಕಸದ ಬುಟ್ಟಿಲಿ ಸಿಕ್ಕವಳು. ಮಾವ ಇವಳನ್ನ ತಂದು ಸಾಕಿ ಮಗಳಾಗಿ ಬೆಳೆಸಿದ್ದಾರೆ ಅಂತ ನಂಬಿಸ್ತಾರೆ. ಪಾಪ ಅಜ್ಜಿ ಇದನ್ನ ನಂಬಿ ಅಶ್ವಿನಿ ಮೇಲೆ ಮುರುಕಪಟ್ಟು ಅವಳಿಗೆ ಮಜ್ಜಿಗೆ ಕೊಡಿಸಿ ಒಳಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆದ್ರೆ ಇದೆಲ್ಲ ಅಜ್ಜಿಯ ಮನಸ್ಸು ಗೆಲ್ಲೋಕೆ ಮಾಡ್ತಿರೋ ನಾಟಕ ಅನ್ನೋದು ನಮ್ಗೆ ಗೊತ್ತಿದೆ, ಆದ್ರೆ ಅಜ್ಜಿಗೆ ಗೊತ್ತಿಲ್ಲ ಅಲ್ವಾ. ಇಲ್ಲಿ ಅಜ್ಜಿನ ಕೊಲ್ಲೋಕೆ ಸಂಚು ನಡೆಸ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಮತ್ತೆ ಡಾಕ್ಟರ್ ರಹಸ್ಯವಾಗಿ ಮಾತಾಡ್ತಾ ಇರ್ತಾರೆ. ಅಜ್ಜಿಯ ಆರೋಗ್ಯ ದಿನ ದಿನಕ್ಕೆ ಕೆಡ್ತಾ ಇರೋದು. ಯಾರೋ ಪ್ಲಾನ್ ಮಾಡಿ ವಿಷ ಹಾಕ್ತಿದಾರ ಅನ್ನೋ ಡೌಟು ಅವರಿಗಿದೆ. ಅದಕ್ಕೆ ಯಾರಿಗೂ ಅನುಮಾನ ಬರದ ಹಾಗೆ ಎಲ್ಲರ ಬ್ಲಡ್ ಸ್ಯಾಂಪಲ್ಲು ತಗೊಂಡಿದ್ದಾರೆ. ಇದಕ್ಕೆ ಚೆಕ್ ಮಾಡೋಕೆ ಡಾಕ್ಟರ್ ಫಾರಿನ್ಗೆ ಹೋಗ್ತಿದ್ದಾರೆ. ಅಜ್ಜಿ ಪ್ರಾಣ ಉಳಿಸೋದು ನಮ್ಮ ಮುಖ್ಯ ಅಂತ ಅವರಿಬ್ರು ನಿರ್ಧಾರ ಮಾಡ್ತಾರೆ. ಕೊನೆಯಲ್ಲಿ ಅತ್ತೆ ಸಂಡಿಗೆ ಮಾಡೋಕೆ ಅಂತ ಬಿಸಿನೀರು ತಗೊಂಡು ಹೋಗುವಾಗ ಕಾಲು ಜಾರಿ ಬಿದ್ದ್ಬಿಡ್ತಾರೆ. ತಕ್ಷಣ ಮನೆಯವರೆಲ್ಲ ಓಡಿ ಬರ್ತಾರೆ. ಆವಾಗ ಕೇಶವ ಸಿಟ್ಟಿನಿಂದ, ನೀವು ಬೇಕು ಅಂತಲೇ ಸಂಗೀತಾಗೆ ಕೆಲಸ ಕೊಟ್ಟು ಟಾರ್ಗೆಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮಗಳಿಗೆ ಒಂದು ನ್ಯಾಯ, ಸೊಸೆಗೆ ಒಂದು ನ್ಯಾಯನಾ? ಸೊಸೆ ಅಂದ್ರೆ ಕೆಲಸದವಳ ಅಂತ ಅತ್ತೆಯನ್ನ ಎಲ್ಲರ ಮುಂದೆ ಪ್ರಶ್ನೆ ಮಾಡ್ತಾನೆ. ಅತ್ತೆ ಮುಖ ಸಣ್ಣದಾಗಿ ಬಿಡತ್ತೆ. ನೋಡಿದ್ರಲ್ಲ ಗೆಳೆಯರೆ, ಅಜ್ಜಿಯ ಬ್ಲಡ್ ರಿಪೋರ್ಟ್ ಬಂದ್ಮೇಲೆ ಅಜ್ಜಿನ ಕೊಲ್ಲೋಕೆ ನಡೆಸ್ತಿರೋ ಆ ಕಿರಾತಕ ಯಾರು ಅಂತ ಗೊತ್ತಾಗತ್ತಾ? ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಕೆ ವಿಡಿಯೋ ವೇಟ್ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.